ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 78ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಆ ನೆಲೆಯಲ್ಲಿ ನಾವು ಈಗ 355ನೇ ವಚನ ತನಕ ಅರಿಯುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ. ಈಗ ಈ ಸಂಚಿಕೆಯಲ್ಲಿ 356ರಿಂದ 360ನೇ ವಚನ ತನಕ 5 ವಚನಗಳ ಒಂದು ವಿಚಾರವನ್ನ ಚಿಂತನೆ ಮಾಡೋಣ. ಬಸವಣ್ಣನವರು ಒಂದೊಂದು ವಚನದಲ್ಲಿ ಭಿನ್ನವಾಗಿ ಹೇಗೆ ನಮ್ಮನ್ನ ಮೇಲೆ ಅಥವಾ ಒಂದು ಹಂತವನ್ನ ಹತ್ತಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ಒಂದು ವಿಚಾರವನ್ನ ನಾವು ಚಿಂತನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದುವರೆಗೆ ಬಂದಂತ ಅನೇಕ ವಚನಗಳಲ್ಲಿ ಗುರು ಬಸವಣ್ಣನವರು ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ನಿಂಬಿಯಕ್ಕ, ಸಿರಿಯಾಳ, ಚೆಂಗಳೆ ಇವರ ವಿಚಾರಗಳನ್ನೇ ಹೇಳ್ಕೊಂತ ಬಂದಿದ್ದಾರೆ. ಈ ಸಂಚಿಕೆಯಲ್ಲಿ ಪ್ರಾರಂಭವಾಗುವ ವಚನಗಳಲ್ಲಿ ಆ ವಿಚಾರಗಳು ಬರೋದಿಲ್ಲ. ಏನ್ ಬರುತ್ತೆ ಅಂತಂದ್ರೆ, ನಾವು ಎಂಥವರ ಸಂಘವನ್ನ ಮಾಡಬೇಕು, ಎಲ್ಲಿರಬೇಕು, ಏನನ್ನ ಬಯಸಬೇಕು, ಈ ರೀತಿಯಾದಂಥ ವಿಚಾರಗಳು ಈ ಸಂಚಿಕೆಯ ವಚನಗಳಲ್ಲಿ ಬರ್ತಾ ಹೋಗುತ್ತೆ. ಆ ವಚನಗಳನ್ನ ಅರಿಯುವ ಒಂದು ಪ್ರಯತ್ನವನ್ನ ಮಾಡೋಣ. 356ನೇ ವಚನ ಈ ರೀತಿಯಾಗಿದೆ. ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯ ತೊತ್ತಾಗಿಪ್ಪುದು ಕರಲೇಸಯ್ಯ. ತಾರೌ ಅಗ್ಗವಣಿ ನೀಡೌ ಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯೌ ಎನ್ಬರು. ಕೂಡಲ ಸಂಗನ ಮಹಾಮನೆಯಲ್ಲೂ ಒಕ್ಕುದನುಣ್ಣೌ ತೊತ್ತೆ ಎಂಬರು. ಈ ವಚನದಲ್ಲಿ ನಾವು ಏನನ್ನ ಬಯಸಬೇಕು, ಎಲ್ಲಿ ಇರಬೇಕು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ, ಶ್ರೀಮಂತರ ಮನೆ, ಅರಸರು ಅಂತಂದ್ರೆ ಇಲ್ಲಿ ರಾಜರು ಅಂತ ಆಗ್ಬೋದು, ಪಾಳೆಗಾರರು ಅಂತ ಆಗ್ಬೋದು, ಅಥವಾ ಅತ್ಯಂತ ದೊಡ್ಡ ಶ್ರೀಮಂತರು ಅಂತ ಆಗ್ಬೋದು. ಆ ಭಾವದಲ್ಲಿ ನಾವು ನೋಡೋಣ. ಅಂಥ ಶ್ರೀಮಂತಿಕೆಯಲ್ಲಿ, ಸುಖದ ಸುಪ್ಪತ್ತಿಗೆಯಲ್ಲಿ ಇರುವವರ ಮನೆಯಲ್ಲಿ ಅದಕ್ಕಿಂತ ಅರಸಿ, ರಾಣಿ, ಮಹಾರಾಣಿಯಾಗಿ ಮೆರೆಯುವುದಕ್ಕಿಂತ ಏನು ಮಾಡ್ಬೇಕಂತೆ, ಭಕ್ತರ ಮನೆಯ ತೊತ್ತಾಗಿಪ್ಪುದು ಕರಲೇಸಯ್ಯ. ಭಕ್ತರ ಮನೆಯಲ್ಲಿ ಸೇವಕನಾಗಿರುವುದು. ತೊತ್ತು ಅಂದ್ರೆ ಸೇವಕ. ಭಕ್ತರ ಮನೆಯಲ್ಲಿ, ಸಜ್ಜನಿಕೆ ಇರುವವರ ಮನೆಯಲ್ಲಿ ತೊತ್ತಾಗಿಪ್ಪುದು, ಅವರ ಸೇವಕರಾಗಿರುವುದು ಬಹಳ ಲೇಸು ಅಂತ ಹೇಳ್ತಾ ಇದ್ದಾರೆ. ಅರಸರ ಮನೆಯಲ್ಲಿ ಅರಸಿಯಾಗಿರುವುದಕ್ಕಿಂತ ಭಕ್ತರ ಮನೆಯಲ್ಲಿ ಕೆಲಸದ ಆಳಾಗಿ ಇರುವುದು ಬಹಳ ಉತ್ತಮ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಮುಂದೆ ಕಾರಣ ಹೇಳ್ತಾರೆ. ಅರಸರ ಮನೆಯಲ್ಲಿ ಏನಿರುತ್ತೆ, ಸಾಮಾನ್ಯವಾಗಿ ಸಿರಿ ಸಂಪತ್ತು ತುಂಬ್ತಾ ಇರುತ್ತೆ, ವಿಲಾಸಿ ಜೀವನ ಇರುತ್ತೆ, ಭೋಗದ ಜೀವನ ಇರುತ್ತೆ. ಆ ಭೋಗಗಳು ಏನಾಗ್ತಾ ಇದೆ ಅಂತಂದ್ರೆ ಹಲವಾರು ರೋಗ ರುಜಿನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ನಾವ್ ಇವತ್ತು ನೋಡ್ತಾ ಇದ್ದೀವಲ್ಲ, ಭೋಗಗಳಿಂದ, ಮಿತಿಮೀರಿದ ಭೋಗದಿಂದ ಏನಾಗ್ತಾ ಇದೆ, ಅನೇಕ ರೀತಿಯಾದಂತ ಕಾಯಿಲೆಗಳು ಬರ್ತಾ ಇದೆ. ಮಾನಸಿಕ ಸ್ವಾಸ್ಥ್ಯ ಕೆಡ್ತಾ ಇದೆ, ದೈಹಿಕ ಸ್ವಾಸ್ಥ್ಯ ಕೆಡ್ತಾ ಇದೆ. ನೋಡಿ, ಇವತ್ತು ಹೆಚ್ಚಿನ ಕಾಯಿಲೆಗಳು ಬರೋದೇ ಶ್ರೀಮಂತರಿಗೆ, ಬಡವರಿಗೆ ಬರೋದಿಲ್ಲ. ಯಾಕೆ ಬಡವರಿಗೆ ಬರೋದಿಲ್ಲ ಅಂದ್ರೆ, ಅಥವಾ ಕಡಿಮೆ ಬರ್ತವೆ, ಯಾಕೆ ಅಂತಂದ್ರೆ ಅವರ ದೈನಂದಿನ ಚಟುವಟಿಕೆಗಳು ಆ ರೀತಿ ಇರ್ತವೆ. ಕಷ್ಟಪಟ್ಟು ದುಡಿತಾರೆ, ಎಷ್ಟು ದಿನಕ್ಕೆ ಅವತ್ತಿನ ಊಟಕ್ಕೆ ಸಿಕ್ಕಿದ್ರೆ ಹೆಚ್ಚು, ಆ ರೀತಿಯಾದಂತ ದುಡಿಮೆ, ಮತ್ತೆ ನಾಳೆ ದುಡಿಬೇಕು ಅನ್ನೋ ಚಿಂತೆ, ಇದರಿಂದ ಹೋಗ್ತಾ ಇರೋದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಕಾಯ, ವಾಚ, ಮನಸ್ಸ ಮೂರು ಕೂಡ ಶುದ್ಧವಾಗಿರ್ತವೆ. ಕಾಯ, ವಾಚ, ಮನಸ್ಸ, ದೇಹ, ಮನಸ್ಸು ಮತ್ತೆ ಭಾವ ಎಲ್ಲವೂ ಕೂಡ ಅಲ್ಲಿ ಶುಚಿಯಾಗಿರುತ್ತೆ. ಅದೇ ಶ್ರೀಮಂತರ ಮನೆಯಲ್ಲಿ ಸತ್ಯಾದ ಸಿರಿವಂತಿಕೆ ಸೇರ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಸೋಮಾರಿತನ, ಆಲಸ್ಯ, ಕೂತಲ್ಲೇ ಕೂತಿರೋದು, ಕುರ್ಚಿ ಮೇಲೆ ಮಲಗಿದ್ದಲ್ಲೇ ಮಲಗಿರೋದು, ಹವ್ಯಾಸಗಳು, ವ್ಯಸನಗಳು, ಈ ತರದವೆಲ್ಲ ಮೈಗೆ ಅಂಟ್ಕೊಬಿಡ್ತವೆ, ಮನಸ್ಸಿಗೆ ಅಂಟ್ಕೊಬಿಡ್ತವೆ, ಭಾವಕ್ಕೆ ಅಂಟ್ಕೊಳ್ತವೆ. ಆಗ ಬರಬಾರದ ಕಾಯಿಲೆಗಳೆಲ್ಲ ಬರೋದಕ್ಕೆ ಶುರುವಾಗ್ತವೆ. ಯಾರು ಮೈ ಬಗ್ಸಿ ಬೆವರು ಸುರಿಸಿ ದುಡಿತಾನೆ ಅವನಿಗೆ ಕಾಯಿಲೆಗಳು ಬಹುತೇಕ ಕಡಿಮೆ, ಬರೋದಿಲ್ಲ ಅಂತ ಹೇಳೋದಿಲ್ಲ. ಸ್ವಾಭಾವಿಕವಾಗಿ ಎಲ್ಲ ಕಾಯಿಲೆಗಳ ಮೇಲೆ ಮನುಷ್ಯನಿಗೆ, ಜೀವಿಗಳಿಗೆ ಬರುತ್ತವೆ, ಇಲ್ಲ ಅಂತಲ್ಲ. ಆದ್ರೆ ಹೆಚ್ಚಿನ ಬಾಧೆ ಕೊಡುವಂತ ಕಾಯಿಲೆಗಳು ಬರೋದು ಯಾರಿಗೆ ಅಂದ್ರೆ ಉಳ್ಳವರಿಗೆ. ಅದಕ್ಕೆ ಇಲ್ಲಿ ಬಸವಣ್ಣನವರು ಆ ವಿಚಾರಗಳನ್ನ ಪ್ರಸ್ತಾಪ ಮಾಡದೇ ಇದ್ರೂ ಕೂಡ ಈ ವಚನದಲ್ಲಿ ಸಿರಿವಂತರ ಮನೆಯಲ್ಲಿ ರಾಣಿಯಾಗಿ ಮೆರೆಯೋದಕ್ಕಿಂತ ಭಕ್ತರ ಮನೆಯ ಆಳಾಗಿ ಇರುವುದು ಲೇಸು ಅಂತ ಹೇಳ್ತಾರೆ.
ಮುಂದೆ ಕಾರಣ ಹೇಳ್ತಾರೆ. ಭಕ್ತರ ಮನೆಯಲ್ಲಿ ಏನಿರುತ್ತೆ? ಅವರಲ್ಲಿ ಒಂದು ನೀತಿವಂತಿಕೆ, ಸತ್ಯ, ಸದಾಚಾರ, ಈ ರೀತಿಯಾದ ಸರಳವಾದ ಆಚರಣೆಗಳು ಇರುತ್ತವೆ. ಅದಕ್ಕೆ ಹೇಳ್ತಾರೆ, ಏನ್ ಮಾಡ್ತಾರಂತೆ? ತಾರವ್ ಅಗ್ಗವಣಿ, ನೀಡವ್ ಪತ್ರೆಯ, ಲಿಂಗಕ್ಕೆ ಬೋನವ ಹಿಡಿಯವ್ ಎಂಬರು. ಭಕ್ತರ ಮನೇಲಿ ಏನ್ ಹೇಳ್ತಾರೆ? ನೀರ್ ತಗೊಂಡ್ಬಾ, ಪೂಜೆಗೆ ನೀರ್ ತಗೊಂಬಾ, ಪೂಜೆಗೆ ಪತ್ರೆ ತಗೋಬಾ, ಹೂ ತಗೋಬಾ, ಲಿಂಗಕ್ಕೆ ಬೋನ ಎಡೆ ಇಡಿ, ಈ ರೀತಿಯಾದ ಮಾತುಗಳನ್ನ ಆಡ್ತಾರೆ. ವಿಲಾಸಿಗಳ ಜೀವನ ಯಾವ ರೀತಿ ಇರುತ್ತೆ? ಎಲ್ರಿಗೂ ಗೊತ್ತಿರೋದು, ನಾನು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರ್ಡ್ಸ್ ಆಡೋದಿರ್ಬೋದು, ಇನ್ನೇನು ಕೆಟ್ಟ ಕೆಟ್ಟ ಹವ್ಯಾಸಗಳು ಇವೆಲ್ಲ ಬಂದಿರ್ತವೆ, ವ್ಯಸನಗಳು ಇವೆಲ್ಲ ಇರ್ತವೆ. ಅದನ್ನ ನೋಡ್ತಾ ನೋಡ್ತಾ ಅರಸಿಯು ಕೂಡ ಕಾಲ ಕಳಿಬೇಕಾದಂತ ಪ್ರಸಂಗ ಉಂಟಾಗ್ತಾ ಇದೆ, ಅಥವಾ ತಾನು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಸೃಷ್ಟಿ ಆಗಬಹುದು. ಹಾಗಾಗಿ ಭಕ್ತರ ಮನೆಯಲ್ಲಿ ಈ ರೀತಿಯಾಗಿ ನಡೆಯಿರೋದ್ರಿಂದ ಈ ರೀತಿಯ ಅನುಕೂಲಗಳಿದ್ದಾವೆ. ಕೂಡಲ ಸಂಗನ ಮಹಾಮನೆಯಲ್ಲೂ ಒಕ್ಕುದನು ಉಣ್ಣವು ತೊತ್ತೆ ಎಂಬರು. ಆಮೇಲೆ ಪ್ರಸಾದ ಇದೆ, ಊಟ ಮಾಡು ಅಂತ ಪ್ರೀತಿಯಿಂದ ಹೇಳ್ತಾರೆ. ಒಕ್ಕುದನ, ಉಣ್ಣವು ಅಂದ್ರೆ ಪ್ರೀತಿಯಿಂದ ಊಟ ಮಾಡು ಅಂತ ಹೇಳ್ತಾರೆ, ಪ್ರಸಾದವನ್ನ ಮಾಡು ಅಂತ ಹೇಳ್ತಾರೆ. ಯಾರು? ಭಕ್ತರ ಮನೆಯಲ್ಲಿ. ಅದೇ ಸಿರಿವಂತರ ಮನೆಯಲ್ಲಿ ನಡೆಯುವಂತ ಪ್ರಸಂಗಗಳೇ ಬೇರೆ ಇರುತ್ತೆ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟವಾದ ಅಭಿಪ್ರಾಯ. ಹಾಗಾಗಿ ಅರಸಿಗಿಂತ ಬಡವರ ಮನೆಯ, ಶಿವಭಕ್ತರ ಮನೆಯ, ಅದು ಬಡವರಿರ್ಲಿ ಶ್ರೀಮಂತರಿರ್ಲಿ, ಭಕ್ತರ ಮನೆಯ ತೊತ್ತಾಗಿಪ್ಪುದು, ಆಳಾಗಿಪ್ಪುದು ಕರಲೇಸು. ಹಾಗಂತೇಳಿ ಸಿರಿವಂತಿಗೆ ಕೆಟ್ಟದು ಅಂತ ಹೇಳ್ತಾ ಇಲ್ಲ. ಸಿರಿವಂತ ಭಕ್ತನಾಗಿದ್ದರೆ ಅದು ಬಹಳ ಲೇಸು ಅಂತ. ಮುಂದಿನ ಒಂದು ವಚನ ಈ ರೀತಿಯಾಗಿದೆ. ಆನು ನಿಮ್ಮ ಶರಣರಿಗೆ ಮಂಡೆಯ ಬೋಳಿಸಿಕೊಂಡು ಗಂಡು ತೊತ್ತಾದೆನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ, ಆನು ನಿಮ್ಮ ಶರಣರಿಗೆ ಮಂಡೆಯ ಬೋಳಿಸಿಕೊಂಡು ಅಂತಂದ್ರೇನು? ಗಂಡು ದೊತ್ತಾದನೆಯ ಅಂತಂದ್ರೆ ಗಂಡಾಳು, ಆಳು, ತೊತ್ತು ಅಂದ್ರೆ ಆಳು, ಗಂಡು ದೊತ್ತು ಗಂಡಾಳು. ಹೇಗೆ? ಮಂಡೆಯ ಬೋಳಿಸಿಕೊಂಡು ಅಂತಂದ್ರೇನು? ತಲೆಯನ್ನ ಬೋಳಿಸಿಕೊಂಡು ಅಂತಂದ್ರೆ ತಲೆ ಮೇಲೆ ಕೂದ್ಲಿಲ್ದಂಗೆ ಅನ್ನುವ ಭಾವ. ಒಂದು ಶಬ್ದಾರ್ಥ ಇದ್ರೂ ಕೂಡ ಭಾವಾರ್ಥ ಏನಾಗುತ್ತೆ ಅಂದ್ರೆ, ತಲೆಯಲ್ಲಿ ವಿಪರೀತ ಚಿಂತೆಗಳನ್ನ ತುಂಬಿಕೊಳ್ಳದೆ ಶರಣರು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳುವುದು. ಯಾಕೆಂದ್ರೆ ಶರಣರ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಶರಣರಿಗೆ ಗಂಡು ದೊತ್ತಾಗಿದೆ ಆದೆ ಅಂತ ಹೇಳ್ತಾರೆ. ಶರಣರಿಗೆ ಗಂಡು ದೊತ್ತು ಅಂತಂದ್ರೆ, ಶರಣರು ಅಂತಂದ್ರೆ ಯಾರು? ಸತ್ಯ, ಶುದ್ಧ, ಪ್ರಾಮಾಣಿಕತೆ, ಅನುಭವ, ಜ್ಞಾನ ಎಲ್ಲದೂ ಇರುವಂತ ಚೇತನಗಳು. ಅವರ ಮನೆಯಲ್ಲಿ ಆಳಾಗಿರೋದ್ರಿಂದ, ಅವರು ಹೇಳಿದ ರೀತಿಯಲ್ಲಿ ನಾನು ನಡೆದುಕೊಳ್ಳೋದ್ರಿಂದ ನನಗೆ ಅದೇ ಅನುಭವ, ಅದೇ ಜ್ಞಾನ ಎಲ್ಲವೂ ಕೂಡ ಸಿಗ್ತಾ ಇದೆ. ಹಾಗಾಗಿ ನನ್ನ ತಲೆಯಲ್ಲಿರುವ ಕಸವನ್ನ ತೆಗೆದು ಮಂಡೆಯ ಬೋಳಿಸಿಕೊಂಡು ಅಂದ್ರೆ ಅರ್ಥ ಏನಂದ್ರೆ, ನನ್ನ ತಲೆಯಲ್ಲಿ ತುಂಬಿರುವ ಕಸವನ್ನೆಲ್ಲ ತೆಗೆದು ಆಚೆಗೆ ಹಾಕಿ ಅಂತ. ಕೂದಲು ಬೋಳಿಸ್ಕೊಂಡು ಅಂತ ಅರ್ಥ ಅಲ್ಲ. ತಲೆಯಲ್ಲಿರುವ ಕಸವನ್ನೆಲ್ಲವನ್ನು ಆಚೆಗೆ ಹಾಕಿ ಶರಣರ ಮನೆಯಲ್ಲಿ ತೊತ್ತಾಗಿ ನಾನು ಸೇವಕನಾಗಿ ಇರುವುದೇ ಲೇಸು. ಗಂಡು ದೊತ್ತಾದೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅನುಭಾವಿಗಳ ಒಡನಾಟ, ಅನುಭಾವಿಗಳ ಸೇವಕ ಆಗಿ ನಾವು ಇರೋದ್ರಿಂದ ನಮಗೆ ಅನೇಕ ರೀತಿಯಾದಂತ ಒಂದು ಜೀವನದ ಸಾಧನೆಗಳು ದೊರಕ್ತಾ ಇದ್ದಾವೆ ಅನ್ನುವುದು ಬಸವಣ್ಣನವರ ಒಂದು ಅಭಿಪ್ರಾಯ, ಸ್ಪಷ್ಟ ಅಭಿಪ್ರಾಯ. ಮುಂದಿನ ವಚನ. ಅನುದಿನ ಮನಮುಟ್ಟಿ ಧನ್ಯನಯ್ಯ, ದಮ್ಮಯ್ಯ ನಿಮ್ಮ ಧರ್ಮದ ಕವಿಲೆಯಾನಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರ ಮನೆಯ ಮಗನಾನಯ್ಯ. ಅನುದಿನ ಮನಮುಟ್ಟಿ ಧನ್ಯನಯ್ಯ. ಮನಮುಟ್ಟಿ ಮಾಡುವ ಕೆಲಸಗಳು ಯಾವುದೇ ಇರಲಿ, ಆಡುವ ಮಾತುಗಳು, ಮಾಡುವ ಕ್ರಿಯೆಗಳು, ಕಾಯ ವಾಚ ಮನಸ, ದೇಹದಿಂದ, ಮನಸ್ಸಿನಿಂದ, ಭಾವದಿಂದ, ಸ್ಥೂಲ ಸೂಕ್ಷ್ಮ ಕಾರಣ ತನು ಎಲ್ಲದರಿಂದನೂ ಕೂಡ ಮಾಡುವ ಕ್ರಿಯೆಗಳು, ಆಡುವ ಮಾತುಗಳು ಯಾವುದೇ ಇದ್ರೂ ಕೂಡ ಮನಮುಟ್ಟಿ ಮಾಡಬೇಕು. ಮನಮುಟ್ಟಿ, ಅನುದಿನ ಮನಮುಟ್ಟಿ ಧನ್ಯನಯ್ಯ. ಎಲ್ಲ ಕ್ರಿಯೆಗಳಲ್ಲೂ ಕೂಡ ಪೂಜೆ ಇರ್ಬೋದು, ಪಾಠ ಕೇಳೋದಿರ್ಬೋದು, ಪಾಠ ಹೇಳೋದಿರ್ಬೋದು, ಪ್ರವಚನ ಮಾಡೋದಿರ್ಬೋದು, ಅಡಿಗೆ ಕೆಲಸ ಮಾಡೋದಿರ್ಬೋದು, ಯಾವುದೇ ಕೃಷಿ ಕಾಯಕ ಇರಲಿ, ಪ್ರತಿಯೊಂದು ಕ್ರಿಯೆಗಳಲ್ಲಿ
ಮನಮುಟ್ಟಿ ಧನ್ಯನಯ್ಯ. ಅದು ಕಾಯಕವೇ ಕೈಲಾಸ. ಆ ಕಾಯಕವನ್ನ ಅತ್ಯಂತ ಒಂದು ನಿಸ್ಪೃಹ ಭಾವದಿಂದ ಅದನ್ನ ಒಂದು ಏನೋ ಅತ್ಯಂತ ಪರಿಣಾಮಕಾರಿಯಾಗಿ ಪಾವಿತ್ರ್ಯತೆಯನ್ನು ಒಳಗೊಂಡು ಮಾಡುವುದರಿಂದ ಏನಾಗುತ್ತೆ, ನಿಮ್ಮ ಧರ್ಮದ ಕವಿಲೆ ಯಾನೆಯ. ಕವಿಲೆ ಅಂತಂದ್ರೆ ಏನು ಅಂದ್ರೆ ಹಸು ಅಂತ. ಧರ್ಮದ ಹಸು. ಧರ್ಮದ ಹಸು ಅಂತಂದ್ರೆ ಏನದ್ರ ಅರ್ಥ ಅಂದ್ರೆ ಧರ್ಮದ ಜೊತೆಗೆ ನಡೆಯುವಂತ ಒಂದು ಪ್ರಾಣಿ ಅದು. ಒಂದು ಧರ್ಮದ ಕವಿಲೆ. ಕಪಿಲೆ ಅಂತ ಅನ್ನೋದ್ರಿಂದ ಕವಿಲೆ ಅಂತ ಇಲ್ಲಿ ಉಪಯೋಗಿಸಿದ್ದಾರೆ. ಹಾಗೆ ಒಂದು ಧರ್ಮದ ಜೊತೆಗೆ ನಡೆಯುವಂತ ಜೀವಿ, ಪ್ರಾಣಿ ಅನ್ನೋ ಒಂದು ವಿಚಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರ ಮನೆಯ ಮಗ ನಾನಯ್ಯ. ನಾನು ಯಾವಾಗ್ಲೂ ಕೂಡ ಶರಣರ ಮನೆಯ ಮಗನಾಗ್ಲಿಕ್ಕೆ ಇಷ್ಟಪಡ್ತೀನಿ, ಶರಣರ ಮನೆಯ ತೊತ್ತಾಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಇರುವುದೇ ಒಂದು ಸೌಭಾಗ್ಯ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಅಭಿಪ್ರಾಯ. ಯಾಕೆಂದ್ರೆ ಅನುದಿನ ಮನಮುಟ್ಟಿ ಧನ್ಯನಯ್ಯ. ಮಾಡುವ ಕ್ರಿಯೆಗಳೆಲ್ಲವೂ ಕೂಡ ಮನಮುಟ್ಟಿ ಮಾಡಬೇಕು, ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ನಮ್ಮ ಜೀವನ ಒಂದು ಸತ್ಪಥದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ಸತ್ ಪರಿಣಾಮಗಳು ನಮ್ಮಲ್ಲಿ ಉಂಟಾಗ್ತಾ ಇದ್ದಾವೆ. ಮುಂದೆ 359ನೇ ವಚನ. ಕಾಮವ ತೊರೆದಾತ, ಹೇಮವ ಜರಿದಾತ, ಭಾನುವಿನ ಉದಯಕ್ಕೆ ಒಳಗಾಗದ ಶರಣನು, ಆಗಳೂ ನಿಮ್ಮ ಮಾಣದೆ ನೆನೆವರ ಮನೆಯಲು ಶ್ವಾನನಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ಶರಣ ಅಂತಂದ್ರೆ ಯಾರು ಅಂತ ಹೇಳಿ ಡೆಫಿನಿಷನ್ ಕೊಡ್ತಾ ಇರೋ ವ್ಯಾಖ್ಯಾನ. ಕಾಮವ ತೊರೆದಾತ. ಕಾಮ ಅಂತಂದ್ರೆ ಬಯಕೆಗಳು, ಲೌಕಿಕ ಇಹದ ಬಯಕೆಗಳು. ಅತಿಯಾದ ಅಂದ್ರೆ ಏನು, ಊಟ ಮಾಡ್ಬೇಕು ಅಂತ ಬಯಕೆ ಇರಬಾರ್ದ, ಬಟ್ಟೆ ಹಾಕ್ಬೇಕು ಅಂತ ಬಯಕೆ ಇರಬಾರ್ದ, ಈ ರೀತಿಯಾದ ಬಯಕೆಗಳಲ್ಲ. ಬಯಕೆಗಳು ಅಂತಂದ್ರೆ ಮಿತಿಮೀರಿದ ಬಯಕೆಗಳು, ಅತಿಯಾದ ಆಸೆಗಳು, ಲೋಭ, ಇವೆಲ್ಲ ಬರುತ್ತಲ್ಲ, ಇದಕ್ಕೆ ಕಾಮ ಅಂತ ಕರೀತಾರೆ. ಕಾಮ ಅಂದ್ರೆ ಒಟ್ಟಾರೆ ಬಯಕೆಗಳು. ಜೀವನ ಬದುಕಬೇಕು ಅನ್ನೋ ಒಂದು ಬಯಕೆ ಅಲ್ಲ, ವಿಪರೀತವಾದಂತ ಕಾಮನೆಗಳೇನಿದ್ದಾವೆ, ಬಯಕೆಗಳು, ಅಂಥದಕ್ಕೆ ಇಲ್ಲಿ ಕಾಮ ಅಂತ ಕರೀತಾರೆ. ಹಾಗೆ ಅಂಥ ಕಾಮವನ್ನ ತೊರೆದಾತ ಶರಣನು ಅಂಥ ಕಾಮಗಳಿಗೆ ಒಳಗಾಗೋದಿಲ್ಲ. ಹೇಮವ ಜರಿದಾತ. ಹೇಮ ಅಂತಂದ್ರೆ ಹೊನ್ನು. ಹೊನ್ನು ಅಷ್ಟೇ ಬರೋದಿಲ್ಲ, ಅದು ಎಲ್ಲಾದ್ರೂ ಬಂದು ಅದಕ್ಕೆ ಅಸೋಸಿಯೇಟೆಡ್ ಅಂತ ಕರಿತೀವಲ್ಲ, ಅದಕ್ಕೆ ಅಂಟುಕೊಂಡು ಎಲ್ಲ ಬರುತ್ತೆ. ಹೊನ್ನು, ಹಣ ಸಂಗ್ರಹ, ಅತಿಯಾದ ಹಣ ಸಂಗ್ರಹ, ಭೂಮಿ ಅತಿಯಾದಂತ ಆಸ್ತಿಯನ್ನ ಹೊಂದುವ ಒಂದು ವಿಚಾರಗಳು, ಇವೆಲ್ಲವೂ ಬರ್ತವೆ. ಯಾವುದಕ್ಕೆ? ಹೇಮ ಅಂದ್ರೆ. ಆ ಹೇಮಕ್ಕೆ ಇವನು ಅಂಟುಕೊಂಡಿರೋದಿಲ್ಲ ಅಂತ, ಸಂಪತ್ತಿಗೆ ಅಂಟಿಕೊಂಡಿರೋದಿಲ್ಲ. ಸಂಪತ್ತು ಬಂದ್ರೆ ಅದನ್ನ ಲಿಂಗ ಪ್ರಸಾದ ಅಂತ ತಾನು ಸ್ವೀಕಾರ ಮಾಡ್ತಾನೆ. ಹೇಗೆ? ಅದು ಶುದ್ಧ ಕಾಯಕದಿಂದ ಬರಬೇಕು, ಶುದ್ಧ ಕಾಯಕದಿಂದ ಬರಬೇಕು. ಅದನ್ನ ಮತ್ತೆ ಹಾಗೆ ವಿನಿಯೋಗಿಸ್ತಾ ಇರ್ತಾನೆ. ಆದ್ರೆ ಆ ಸಂಪಾದನೆಯಲ್ಲಿ ತನ್ನನ್ನು ತಾನು ಅಂಟಿಸಿಕೊಂಡಿರೋದಿಲ್ಲ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಏನೇ ಬಂದ್ರೂ ಕೂಡ ಅದರೊಳಗೆ ತನ್ನನ್ನ ತಾನು ಅಂಟಿಸಿಕೊಂಡಿರೋದಿಲ್ಲ, ನಿರ್ಲಿಪ್ತನಾಗಿರ್ತಾನೆ, ನಿರಾಳ ಭಾವದಿಂದ ಕೂಡಿರ್ತಾನೆ. ಯಾರು? ಶರಣ ಅಂತಕ್ಕಂಥವನು. ಭಾನುವಿನ ಉದಯಕ್ಕೆ ಒಳಗಾಗದ ಶರಣನು. ಭಾನುವಿನ ಉದಯಕ್ಕೆ, ಸೂರ್ಯೋದಯ ಆಗ್ತಿದ್ದ ಹಾಗೇನೆ ಈ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ ಅಕ್ಕಮಹಾದೇವಿ ತಾಯಿರೋ ವಚನ ಇದೆಯಲ್ಲ. ಇಡೀ ಲೋಕದಲ್ಲಿ ಚೇಷ್ಟೆ, ಆಕ್ಟಿವಿಟೀಸ್ ಪ್ರಾರಂಭ ಆಗೋದು ಯಾವ್ದ್ರಿಂದ ಅಂದ್ರೆ ಸೂರ್ಯನ ಉದಯದಿಂದ. ಆ ಸೂರ್ಯನ ಉದಯ ಆಗದೆ ಇದ್ರೆ ಲೋಕದಲ್ಲಿ ಯಾವ ಚೇಷ್ಟೆನೂ ಇರೋದೇ ಇಲ್ಲ, ಎಲ್ಲ ಗಾಢ ನಿದ್ರೆಯಲ್ಲಿರುತ್ತೆ. ಸೂರ್ಯ ಉದಯ ಆಗೋದ್ರೊಂದಿಗೆ ಚೇಷ್ಟೆಗಳು ಪ್ರಾರಂಭ ಆಗುತ್ತೆ. ಚೇಷ್ಟೆ ಅಂದ್ರೆ ದೈನಂದಿನ ಕೆಲಸ ಕಾರ್ಯಗಳು, ಆಕ್ಟಿವಿಟೀಸ್ ಶುರುವಾಗ್ತವೆ. ಅದೇ ಮೂಲ ಬೀಜ, ಸೂರ್ಯೋದಯವೇ ಬೀಜ. ಆ ಸೂರ್ಯೋದಯಕ್ಕೂ ಕೂಡ ಇವನು ಎಷ್ಟು ನಿರಾಳವಾಗಿರ್ತಾನೆ ಅಂದ್ರೆ ಶರಣನಾದಂಥವನು, ಭಾನುವಿನ ಉದಯಕ್ಕೆ ಒಳಗಾಗದಾತ ಶರಣನು. ಅಂದ್ರೆ ಯಾವ ಒಂದು ಬಂಧನಕ್ಕೂ ಒಳಪಟ್ಟಿರೋದಿಲ್ಲ, ಯಾವಾಗಲೂ ಸದಾ ನಿರ್ಲಿಪ್ತ ನಿರಾಳ ಭಾವ. ಅಂಥ ಶರಣನ ಮನೆಯಲ್ಲಿ ಶ್ವಾನನಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ನೀನು ನನ್ನನ್ನ ಅಂಥ ಶರಣರ ಮನೆಯಲ್ಲಿ ಶ್ವಾನನಾಗಿಸಿ, ನಾಯಿಯನ್ನಾಗಿ ಇರಿಸಿದ್ರೆ ನೀನು ಮಹಾದಾನಿ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಯಾರಿಗೆ? ಕೂಡಲ ಸಂಗಮ ದೇವ ಮಹಾದಾನಿ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಅಂಥ ಶರಣರ ಒಡನಾಟದಿಂದ ಎಂಥವರು ಕೂಡ, ನಾಯಿಯೂ ಕೂಡ ಪರಿವರ್ತನೆ ಆಗುತ್ತೆ ಅನ್ನುವ ಒಂದು ಭಾವ. ನಾಯಿ ಸಾಮಾನ್ಯವಾಗಿ ಏನ್ ಮಾಡುತ್ತೆ?
ಮೂಳೆ ತುಂಡು ಕಂಡ ತಕ್ಷಣ ಹುಡುಕೊಂಡು ಓಡೋಗುತ್ತೆ, ಹೊಲಸನ್ನ ಕಂಡ ತಕ್ಷಣ ಹುಡುಕೊಂಡು ಹೋಗುತ್ತೆ. ಹಾಗೆ ಶರಣರ ಮನೆಯಲ್ಲಿದ್ರೆ ಅದೇನಾಗುತ್ತೆ ಅಂದ್ರೆ ಅದು ಗಂಧದ ಸನ್ನಿಧಿಯಲ್ಲಿ ಬೇವು ಬೊಬ್ಬಿಲಿ ಶ್ರೀಗಂಧಗಳಾಗವೆ ಅಂತೇಳಿ ಅಕ್ಕಮಹಾದೇವತೆ ಅವರ ವಚನ, ಬಸವಣ್ಣವ್ರ ವಚನ ಕೂಡ ಇದೆ. ಆ ಶ್ರೀಗಂಧದ ಸನ್ನಿಧಿಯಲ್ಲಿದ್ದಾಗ ಇತರೆ ತರುಮರಗಳು ಅವು ಹೇಗೆ ಅದೇ ಸುವಾಸನೆಯನ್ನ ಬೀರುವಂತೆ ಇರುತ್ತವೋ ಹಾಗೆ ಅವರ ಮನೆ ಶರಣರ ಮನೆಯ ನಾಯಿಯೂ ಕೂಡ ಅಂಥ ಒಂದು ಒಳ್ಳೆಯ ಗುಣವನ್ನ ಕಲಿತಾ ಇದೆ ಅನ್ನುವ ಒಂದು ವಿಚಾರವನ್ನ ಹೇಳಲಿಕ್ಕೋಸ್ಕರ ಈ ರೀತಿಯಾಗಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಮುಂದಿನ ವಚನ 360. ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನು ಕರೆವುದೇ, ಮೇಲಾಗಿ ನರಕದಳು ಓಲಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ಈ ವಚನದಲ್ಲೂ ಕೂಡ ಇವೆಲ್ಲವೂ ಭೃತ್ಯಾಚಾರಕ್ಕೆ ಸಂಬಂಧಪಟ್ಟಿದ್ದು. ಭೃತ್ಯಾಚಾರ ಅಂದ್ರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಾನೇ ಕಿರಿಯ ಜಗತ್ತಿನಲ್ಲಿ, ಉಳಿದರೆಲ್ಲ ಹಿರಿಯರೇ, ಪ್ರತಿಯೊಂದು ಜೀವ ಚೈತನ್ಯವೂ ಕೂಡ ದೊಡ್ಡದು, ನಾನೇ ಚಿಕ್ಕವನು ಅನ್ನುವಂತ ಒಂದು ಭಾವ ಪ್ರತಿ ಕ್ಷಣ ನಮ್ಮಲ್ಲಿ ಇರಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಮೇಲಾಗಂತ ಯಾಕೆಂದ್ರೆ ಯಾವಾಗ್ಲೂ ನಾವು ಇವತ್ತಿನ ದೈನಂದಿನ ಜೀವನದಲ್ಲಿ ನಾವೇನ್ ನೋಡ್ತೀವಿ, ನಾನ್ ಮೇಲು ಅಂತ ಎಲ್ರು ಮೇಲಾಟಕ್ಕೆ ಗುದ್ದಾಡ್ತಾ ಇದ್ದಾರೆ. ನಾನ್ ಮೇಲು, ನನ್ನ ಜಾತಿ ಮೇಲು, ನನ್ನ ಧರ್ಮ ಮೇಲು, ನನ್ನ ಗುರು ಮೇಲು, ನನ್ನ ದೇಶ ಮೇಲು, ನನ್ನ ರಾಜ್ಯ ಮೇಲು, ಎಲ್ಲದೂ ನಂದ ಮೇಲು ಅಂತ ನಾವೆಲ್ಲ ಗುದ್ದಾಡೋದನ್ನ ಪ್ರತಿ ಕ್ಷಣ ಪ್ರತಿನಿತ್ಯ ನೋಡ್ತೀವಿ. ಬಸವಣ್ಣನವ್ರು ಹೇಳ್ತಾರೆ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ನಾನು ಇಲ್ಲಿ ಎಲ್ಲರಿಗಿಂತ ಚಿಕ್ಕವನು. ಕೀಳು ಅಂತಂದ್ರೆ ಏನು? ಚಿಕ್ಕವನು ಅಂತ. ನನಗೆ ಜ್ಞಾನ ಇಲ್ಲ ಅಂತಲ್ಲ, ಇದ್ರೂ ಕೂಡ ಅದು ನಗಣ್ಯ, ಅತ್ಯಂತ ಕನಿಷ್ಠದಲ್ಲಿದೆ. ನಾನು ಕಲಿಬೇಕಾಗಿರೋಂಥದ್ದು ಬೃಹತ್ತಾಗಿದೆ, ಕಲಿತಿರುವುದು ಬಹಳ ಚಿಕ್ಕದು. ಇಡೀ ಸೃಷ್ಟಿಯಲ್ಲಿ ನಾನು ಅನ್ನುವ ಒಂದು ವ್ಯಕ್ತಿ ಎಷ್ಟು ಅಂದ್ರೆ ಒಂದು ಸಮುದ್ರದ ತೀರದ ಒಂದು ಮರಳು ಕಾಳಿನಷ್ಟು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಿಂತ ಚಿಕ್ಕವನು. ಅಷ್ಟು ಚಿಕ್ಕದಾದಂಥ ವ್ಯಕ್ತಿ ಎಷ್ಟು ದೊಡ್ಡದಾಗಿ ಮೆರಿತನಲ್ಲ, ಅದಕ್ಕೆ ಮೇಲಾಗಲಲ್ಲೇನು ಕೀಳಾಗಲಲ್ಲದೆ. ಉದಾಹರಣೆಯನ್ನು ಕೊಡ್ತಾರೆ, ಬಹಳ ಸುಂದರವಾದ ಉದಾಹರಣೆ. ಕೀಳಿಂಗಲ್ಲದೆ ಹಯನು ಕರೆಯುವುದೇ. ನಾನ್ ಮೇಲು ಅಂದ್ಬಿಟ್ಟು ಹಸುವಿಗಿಂತ ನಾನು, ಪ್ರಾಣಿಗಳಿಗಿಂತ ನಾನು ಮೇಲು, ನಾನು ಶ್ರೇಷ್ಠ ಜೀವಿ ಅಂತ ಒಬ್ಬ ಮನುಷ್ಯ ಹಾಲು ಕರೆಯುವವನು ಅಂದುಕೊಂಡು ಹಸುವಿನ ಬೆನ್ನ ಮೇಲೆ ಕೂತ್ಕೊಂಡು ಹಾಲು ಕರೀಲಿಕ್ಕೆ ಸಾಧ್ಯನಾ? ಹಾಲು ಕರಿಬೇಕಾದ್ರೆ ಹಸುವಿನ ಕಾಲಿನ ಬಳಿ ಕೂತ್ಕೊಂಡ್ರೆ ಮಾತ್ರ ಅದು ಹಾಲನ್ನ ಕೊಡ್ತಾ ಇದೆ. ಕೀಳಿಂಗಲ್ಲದೆ ಹಯನು ಕರೆಯುವುದೇ, ಕೆಳಗಡೆ ಕೂತ್ಕೊಂಡ್ರು ಮಾತ್ರ ಹಸು ಹಾಲನ್ನ ಕೊಡ್ತಾ ಇದೆ. ಮೇಲೆ ಕೂತ್ಕೊಂಡು ಬೆನ್ನ ಮೇಲೆ, ಹಸುವಿನ ಕುರ್ಚಿ ಮೇಲೆ ಕೂತ್ಕೊಂಡು ಹಾಲು ಕರಿಯಕ್ ಹೋದ್ರೆ ಆಗಲ್ಲ. ಹಸುವಿನ ಬೆನ್ನ ಮೇಲೆ ಕೂತ್ಕೊಂಡು ಹಾಲು ಕರಿತೀನಿ ಅಂದ್ರೆ ಅದು ಆಗೋದಿಲ್ಲ. ಕೆಳಗೆ ಹಸುವಿನ ಕಾಲಿನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಹಾಲು ಕರಿಬೇಕಾಗತ್ತೆ. ಕೀಳಿಂಗಲ್ಲದೆ ಹಯನು ಕರೆಯುವುದೇ, ಮೇಲಾಗಿ ನರಕದಳು ಓಲಾಡಲಾರೆನು. ಮೇಲಾದ್ರೆ ನಾನ್ ಮೇಲು ಅಂತ ಯಾರಿರ್ತಾರೆ ಅವರು ನರಕದಲ್ಲೇ ಓಲಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು, ಶರಣರ ಪಾದಕ್ಕೆ ನಾನು ಸಮ ಬರೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಶರಣರು ಅಂತಂದ್ರೆ ಯಾರು ಅಂದ್ರೆ ಸತ್ಯವೇ ತಾವಾದವರು, ಸತ್ಯದಂತೆ ಸತ್ಯವನ್ನ ಕಂಡವರು, ಸತ್ಯವನ್ನ ಉಂಡವರು, ಸತ್ಯವೇ ತಾವಾದವರು. ಅಂಥ ಶರಣರಿಗೆ ಯಾರೂ ಕೂಡ ಸಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಎಷ್ಟೇ ಜ್ಞಾನವನ್ನ ತಿಳ್ಕೊಳ್ಳಿ, ಎಷ್ಟೇ ವಿದ್ಯೆಯನ್ನ ಪಡ್ಕೊಳ್ಳಿ, ಎಷ್ಟೇ ಅನುಭವವನ್ನ ಪಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ನಾವು ಕಿರಿಯ ಅನ್ನುವ ಭಾವ ಎಲ್ಲಿ ತನಕ ಬರೋದಿಲ್ಲ ಅಲ್ಲಿ ತನಕ ನಮಗೆ ಜ್ಞಾನವೂ ಕೂಡ ಬರೋದಿಲ್ಲ. ಯಾವಾಗ ನಾನು ಹಿರಿಯ ಅಂತ ನಾನು ಅಂದ್ಕೊಳ್ತೀನಿ, ಒಬ್ಬ ವ್ಯಕ್ತಿ ಅಂದ್ಕೊಳ್ತಾನೆ ನಾನು ಮಹಾಜ್ಞಾನಿ, ಹಿರಿಯ ಅಂದ್ರೆ ಏನು? ಮಹಾಜ್ಞಾನಿ, ನನಗೆ ಅಷ್ಟನ್ನು ತಿಳ್ಕೊಂಡಿದ್ದೀನಿ ಅಂತ ಯಾವ ವ್ಯಕ್ತಿ ಅಂದ್ಕೊಳ್ತಾನೆ, ಅಲ್ಲಿಗೆ ಅವನ ಜ್ಞಾನದ ಸಂಪಾದನೆ, ಅರಿವಿನ ಸಂಪಾದನೆ ಮುಕ್ತಾಯ ಆಗುತ್ತೆ. ಯಾಕೆಂದ್ರೆ ನಾನು ಹಿರಿಯನಾಗ್ಬಿಟ್ಟಿದ್ದೀನಲ್ಲ, ನಾನು ತಿಳ್ಕೊಬಿಟ್ಟಿದ್ದೀನಲ್ಲ ಅನ್ನುವ ಭಾವ ಬಂದಾಗ ಮತ್ತೆ ಏನನ್ನು ತಿಳಿಯುವ ಪ್ರಯತ್ನವನ್ನೇ ಮಾಡೋದಿಲ್ಲ. ಅಲ್ಲಿಗೆ ಕಲಿಕೆ ಮುಗೀತು. ಕಲಿಕೆ ಮುಗಿದ್ರೆ ಮತ್ತೆ ನಮ್ಮ ಅವನತಿ ಅಲ್ಲಿಂದನೇ ಪ್ರಾರಂಭ. ಹಾಗಾಗಿ ಮೇಲಾಗಲೊಲ್ಲೆನೋ ಕೀಳಾಗಲರಿಯದೆ, ಕೀಳಾಗಬೇಕು ಅನ್ನುವುದೇ
ಈ ವಿಚಾರ ಇಲ್ಲಿ ಗುರು ಬಸವಣ್ಣನವರು ಭೃತ್ಯಾಚಾರವನ್ನ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವ ವಿಚಾರ. ಹಾಗಂತ ಭೃತ್ಯಾಚಾರ ಅಂದ್ರೆ ಕೀಳರಿಮೆ ಅಂತ ಅಲ್ಲ, ಇಲ್ಲಿ ಕೀಳರಿಮೆ ಅಲ್ಲ. ಕೀಳರಿಮೆ ಬೇರೆ, ಭೃತ್ಯಾಚಾರ ಬೇರೆ. ಕೀಳರಿಮೆ ವಚನಗಳು ಬೇಕಾದಷ್ಟಿದಾವೆ, ಕೀಳರಿಮೆಯನ್ನ ಹೊಂದಬಾರದು ಅಂತ. ಯಾಕೆಂದ್ರೆ ಒಂದು ವಚನದಲ್ಲಿ ಬರುತ್ತೆ, ಏನು ಮಾದಾರ ಚೆನ್ನೈ ಇದು ಕೆಲವು ಶರಣರು ಏನು ಈ ನಿಮ್ಮ ಕುಲ ಗೋತ್ರ ಯಾವುದು ಅಂತಂದ್ರೆ ಅವರು ಕಾಲ್ ಕೆರಿತಾ ನಿಂತಿರ್ತಾರಂತೆ. ಯಾರೊಬ್ರ ಇವರು ಉತ್ತಮ ಕುಲದವ್ರು ಬ್ರಾಹ್ಮಣರ ಯಾರೋ ದಾರಿಯಲ್ಲಿ ಸಿಕ್ಕಿ ಶರಣರಿಗೆ ಕೇಳ್ತಾರೆ, ನಿಮ್ಮ ಕುಲ ಯಾವ್ದು, ನಿಮ್ ಗೋತ್ರ ಯಾವ್ದು ಅಂತ. ಅದಕ್ಕೆ ಅವಾಗ ಅವರು ಪಾಪ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ, ಕಾಲ್ ಕೆರಿತಾ ನಿಂತಿರ್ತಾರಂತೆ, ನೆಲ ಕೆರಿತಾ ನಿಂತಿರ್ತಾರೆ. ಅದಕ್ಕೆ ಆಗ ಬಸವಣ್ಣವ್ರು ಹೇಳ್ತಾರೆ, ಏನ್ರೇಪ ನೆಲ ಹೆಬ್ಬೆರಳಿಂದ ನೆಲ ಕುತ್ತಿ ಹಿಂಗೆ ಕೆರಿತಾ ಕೂತಿದ್ದೀರಾ, ನಮ್ಮ ಗೋತ್ರ ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ, ಆ ಆತ್ಮಾಭಿಮಾನ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಂತ ಇದು ಭೃತ್ಯಾಚಾರ ಅನ್ನೋದು ಕೀಳರಿಮೆ ಅಲ್ಲ, ಇದು ಸ್ಪಷ್ಟವಾಗಿ ಗೊತ್ತಿರ್ಬೇಕು. ನನಗೇನು ಗೊತ್ತಿಲ್ಲಪ್ಪ ಅಂತ ಕೀಳರಿಮೆಯನ್ನ ಹೊಂದಿರಬಾರ್ದು. ನನಗೆಲ್ಲಾ ಗೊತ್ತಿದ್ರೂ ಕೂಡ ನಾನು ಚಿಕ್ಕವನು ಅನ್ನೋ ಭಾವ ಇರಬೇಕು. ನನಗೆ ಕಲಿಯೋದು ಬಹಳ ಇದೆ ಇನ್ನೂ ಕೂಡ ಅನ್ನೋ ಒಂದು ಭಾವ ಇರಬೇಕು. ಅದು ಬಿಟ್ಟು ಕೀಳರಿಮೆಯನ್ನು ಹೊಂದಬಾರದು. ಕೀಳರಿಮೆ ಹೊಂದುವುದು ಶರಣ ಪಥಕ್ಕೆ ವಿರುದ್ಧ. ಹಾಗಾಗಿ ಇಲ್ಲಿ ಕೀಳರಿಮೆ ಇರಬಾರ್ದು, ಹಾಗಂತ ಅತಿಯಾದಂತ ಮೇಲರಿಮೆಯೂ ಇರಬಾರ್ದು. ಇಲ್ಲಿ ಭೃತ್ಯಾಚಾರ ಎಷ್ಟೇ ತಿಳ್ಕೊಂಡ್ರು ಕೂಡ ಈ ಬಸವಣ್ಣನವರು ಹೇಳ್ತಾ ಇದ್ದಾರಲ್ಲ, ಮಹಾಮಂತ್ರಿ ಅಂಥ ಮೇಧಾವಿ ಅಂಥ ಜ್ಞಾನಿ ಆದ್ರೂ ಕೂಡ ನಿಮ್ಮ ಶರಣರ ಮನೆಯ ಶ್ವಾನನಾಗಿರಿಸು ಅಂತ ಕೇಳ್ತಾ ಇದ್ದಾರಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಆತ್ಮಾಭಿಮಾನ ಇಲ್ಲ ಅಂತಲ್ಲ, ಎಲ್ಲದೂ ಇದೆ. ಇದ್ರೂ ಕೂಡ ಆ ಭೃತ್ಯಾಚಾರ, ವಿನಯತೆ, ಆ ಸರಳತೆ ಇವುಗಳು ಅಳವಡಬೇಕು ಅನ್ನುವುದೇ ಈ ಎಲ್ಲ ವಚನಗಳ ಒಂದು ಸ್ಪಷ್ಟ ಸಾರಾಂಶ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.